ಗಣಪನು ನೀನು ವಾಣಿಯು, ನೀನು ಪಾರ್ವತಿ ನೀನು ಲಕ್ಷ್ಮಿಯು. ನೀನು ಗಣಪನು ನೀನು ವಾಣಿಯು, ಹೇ ದಯಾನಿಧೆ ಶಿವ ಚಿದಂಬರ. ನೀನು ಬ್ರಹ್ಮನು ನೀನು ರುದ್ರನು, ನೀನು ವಿಷ್ಣುವು ನೀನು ಆತ್ಮನು. ನೀನು ಎಲ್ಲರ ಸಾಕ್ಷಿಭೂತನು, ಹೇ ದಯಾನಿಧೆ ಶಿವ ಚಿದಂಬರ. ಧರೆಗೆ ಬರುವಿನಿ ಧರ್ಮ ರಕ್ಷಕ, ಪರಮ ಪುರುಷನೇ ಸಾಧು ರಕ್ಷಕ. ಪರಮ ಭಕ್ತರ ಭಯ ನಿವಾರಕ, ಹೇ ದಯಾನಿಧೆ ಶಿವ ಚಿದಂಬರ. ಮೃತ್ಯಲೋಕದೇ ಅವತಾರ ಮಾಡಿರಿ, ಸತ್ಯ ಧರ್ಮದ ಬೆಳಕು ತೋರಿದಿ. ನಿತ್ಯ ಪಥವನು ನಾಶ ಮಾಡಿದಿ, ಹೇ ದಯಾನಿಧೆ ಶಿವ ಚಿದಂಬರ. ಜಿಲ್ಲೆ ಬಿಜಾಪುರ ಗ್ರಾಮ ಕೋಟೆಯು, ಅಲ್ಲಿ ಬ್ರಾಹ್ಮಣ ಮಾರ್ತಾಂಡ ಭಟ್ಟರು. ಎಲ್ಲ ವೇದದ ಜ್ಞಾನ ಬಲ್ಲರು, ಹೇ ದಯಾನಿಧೆ ಶಿವ ಚಿದಂಬರ. ದೇವಭಕ್ತರು ಮಾರ್ತಾಂಡ ಭಟ್ಟರು, ಯಾವ ಕಾಲಕ್ಕೂ ಸತ್ಯವಂತರು. ಭವದ ಭವಣಿಗೆ ಬೆಂದು ಹೋದರು, ಹೇ ದಯಾನಿಧೆ ಶಿವ ಚಿದಂಬರ. ಕಾಶಿ ಕ್ಷೇತ್ರಕ್ಕೆ ನಡೆದು ಹೋದರು, ನಾಶವಿಲ್ಲದೆ ದೀಕ್ಷೆ ತೆಂದರು. ವಿಶ್ವನಾಥನ ಮೊರೆಯ ಹೊಕ್ಕರು, ಹೇ ದಯಾನಿಧೆ ಶಿವ ಚಿದಂಬರ. ತಾಪಸೋತ್ತಮ ಸ್ವಯಂ ಪ್ರಕಾಶರು, ವಿಪ್ರ ತೇಜದಿ ಹೊಳೆಯುತ್ತಿದ್ದರು. ಪಾಪರಾಶಿಯ ಕಳೆಯುತ್ತಿದ್ದರು, ಹೇ ದಯಾನಿಧೆ ಶಿವ ಚಿದಂಬರ. ಸ್ವಯಂ ಪ್ರಕಾಶರ ಶಿಷ್ಯರಾದರು, ಮಾಯರಹಿತನ ಮಾಡುವಂದರು. ಕಾಯ ಕಷ್ಟದ ಸೇವೆಗೈದರು, ಹೇ ದಯಾನಿಧೆ ಶಿವ ಚಿದಂಬರ. ಮಹಾವ್ಯಾಧಿಯ ಸ್ವಯಂ ಪ್ರಕಾಶರು, ದೇಹವೆಲ್ಲವ ದೀಕ್ಷೆ ತೆಂದರು. ದೇಹವೆಲ್ಲವ ದೀಕ್ಷೆ ತೆಂದರು, ಹೇ ದಯಾನಿಧೆ ಶಿವ ಚಿದಂಬರ. ಹರುಷರಾಗುತ್ತಾ ಸ್ವಯಂ ಪ್ರಕಾಶರು, ಪರಮ ಶಿಷ್ಯನೇ ದೀಕ್ಷಿತೇಂದ್ರನೇ. ಮುರುಗೋಡಕ್ಕೆ ಹೋಗು ಅಂದರು, ಹೇ ದಯಾನಿಧೆ ಶಿವ ಚಿದಂಬರ. ಅಲ್ಲಿ ಬಂದರು ಮದುವೆಯಾದರು, ಲಲಿತಲಿಂಗದ ಪ್ರತಿಷ್ಠೆಗೈದರು. ಒಲಿದು ಬಂದರು ಸ್ವಧರ್ಮ ನಿರ್ತರು, ಹೇ ದಯಾನಿಧೆ ಶಿವ ಚಿದಂಬರ. ಕೆಲವು ಕಾಲವು ಗತಿಸಿ ಹೋದವು, ಫಲವು ಇಲ್ಲದೆ ಕೊರಗುತ್ತಿದ್ದರು. ಹಲವು ದೇವರ ಹರಕೆ ಹೊತ್ತರು, ಹೇ ದಯಾನಿಧೆ ಶಿವ ಚಿದಂಬರ. ಕಾಲಭೈರವ ಮನೆಯ ದೇವರು, ಫಲವ ಬೇಡಲು ಅಲ್ಲಿ ಹೋದರು. ಕಾಲನ ಬೇಡಿಕೊಂಡರು, ಹೇ ದಯಾನಿಧೆ ಶಿವ ಚಿದಂಬರ. ಸುತನ ಕರುಣಿಸು ಕಾಲಭೈರವ, ಸತತ ಭಜಿಸುವೆ ನಿನ್ನ ನಾಮವ. ಪತಿತ ಪಾವನ ನೀನು ಅಲ್ಲವೇ, ಹೇ ದಯಾನಿಧೆ ಶಿವ ಚಿದಂಬರ. ಭುವನದಲ್ಲಿಯೇ ಹೆಸರ ಪಡೆದಿದೆ, ಶಿವ ಚಿದಂಬರ ಕ್ಷೇತ್ರವೆಂಬುದು. ಸೇವೆ ಮಾಡಲು ಹೇಳಿ ಕಳುಹಿದ, ಹೇ ದಯಾನಿಧೆ ಶಿವ ಚಿದಂಬರ. ಪಾರ್ವತೀಶನು ಚಿದಂಬರೇಶನು, ಸರ್ವ ಜನರನು ಸಲಹುವಾತನು. ನಿರ್ವಿಕಾರದಿ ಸ್ಮರಿಸುತ್ತಿದ್ದರೆ, ಹೇ ದಯಾನಿಧೆ ಶಿವ ಚಿದಂಬರ. ಫಲವು ಇಲ್ಲದೆ ಹೋಗಲಾರೆನು, ಫಲನೇತ್ರನೇ ಚಿದಂಬರೇಶನೇ.
ಚೆಲದಿ ಮಾಡುವೆ ತಪಟನೆಂದನು. ಹೇ ದಯಾನಿಧಿ ಶಿವಚಿದಂಬರ, ಉಗ್ರ ತಪದಲ್ಲಿ ಮೈಯ ಮರೆತರು, ಶೀಘ್ರದಲ್ಲಿಯೇ ಶಿವಚಿದಂಬರ. ವಿಗ್ರಹದಿಂದಲೇ ಪ್ರಕಟರಾದರು, ಹೇ ದಯಾನಿಧಿ ಶಿವಚಿದಂಬರ. ಭಕ್ತ ಶ್ರೇಷ್ಠನೇ ದೀಕ್ಷಿತೇಂದ್ರನೇ, ವ್ಯಕ್ತ ಮಾಡಿರಿ ಮನದ ಫಲವನು, ಮುಕ್ತ ಕಂಠದಿ ಕೊಡುವೆ ಎಂದರು, ಹೇ ದಯಾನಿಧಿ ಶಿವಚಿದಂಬರ. ಹೇ ದಯಾನಿಧಿ ಶಿವಚಿದಂಬರ, ಹೇ ದಯಾನಿಧಿ ಶಿವಚಿದಂಬರ. ಏನು ಮಾಡ್ಲಿಕತ್ತಾರವ? ಹೋದ್ರೆ ಏನು ವಾಕಿಂಗ್ ಇವ್ರು ಮತ್ತೆ ರೀ? ಏನು ಮಾಡ್ಲಿಕತ್ತೀರಿ? ಹಾಂ ಏನು ಹೇಳು, ಕೂತೀನಿ ಸುಮ್ಮ. ಅದೇ ವಾಕಿಂಗ್ ಹೋದ್ರೆ ಅಂದ್ರೆ ಒಂದು ಸ್ವಲ್ಪ ಕಾಯಿಪಲ್ಲೆ ತೊಗೊಂಡು ಬರ್ರಿ, ಹಂಗೆ ತಿರ್ಗಾಡ್ಕೊತ ಹೋಗಿ. ಇಲ್ಲೇ ನಾಷ್ಟ ಮಾಡ್ತೀನಿ ಬಂದಿಂದ, ಹೊರಗೇನು ತಿಂದು ಬರಬೇಡ್ರಿ ಆಯಿತು. ಹೋದ್ಗಳನ್ನ ಹೋಟೆಲ್ ಕಾಯ್ತೀರಿ ಮೊದಲ, ಕೆಮ್ಮಾಗ್ಯದ ನಿಮ್ಗೆ ಅದಕ್ಕೆ. ಆಯ್ತು ಹೇಳು, ಕಾಯಿಪಲ್ಲೆ ತೊಗೊಂಬರ್ತೀನಿ. ಏನು ದಿನ ಹೋಟೆಲ್ನಾಗ ತಿಂತೀನೇನೋ ಅನ್ನೋರು ಗೊತ್ತೇ ಮಾತಾಡ್ತಾಳೆ ಹುಡುಕಿ. ನಮಸ್ಕಾರ ರೀ ಸರ, ಎಷ್ಟು ಫಾಸ್ಟ್ ಹೊಂಟಿರಲ್ಲ, ಯಾಕೆ ನಿಂದ್ರಿ ಒಂದು ಸ್ವಲ್ಪ ನಾನು ಬರ್ತೀನಿ. ನೀವು ಬಂದ್ರೇನು? ಬರ್ರಿ ನಮಸ್ಕಾರ. ಮತ್ತೇನಂತೀರಿ ಸರ, ಹೆಂಗದ್ರಿ ನಿಮ್ಮದು BP ಶುಗರ್ ಪೇಪರ್ ಮಿಠಾಯಿ? ಏನಪ್ಪ ಹಂಗೆ ನಡೆದದು ನಮ್ಮದು, ನಮ್ಮ ಜೀವಕ್ಕೆ ಜೋಡೋದು ಅಂದಂಗೆ. ಯಾಕೆ ಭಾಳ ಕೆಮ್ಮಾಗತ್ತಿರಲ್ಲ, ಏನು ಕಮರ್ ದಿನ ಹೊಡೆದ್ರೆ ಏನೇನ್ರಿ? ಹೌದ್ರಪ್ಪ, ಮೊನ್ನೆ ಗಾಂಧಿ ಚೌಕ್ನಾಗ ಬಜ್ಜಿ ಭಾರಿ ಮಾಡಾಕತ್ತಿದ್ರು, ಘಮ 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 ವಾಸನೆ ಬರ್ಲಿಕತ್ತಿತ್ತು. ಅದಕ್ಕೆ ಒಂದು ಪ್ಲೇಟ್ ಜಡ್ದ ಬಿಡೋಣ ಅಂತೇಳಿ ಹೋಗಿ ಒಂದು ಸ್ವಲ್ಪ ತಿಂದು ನೋಡ್ರಿ, ಅದೇ ಒಂಚೂರು ಕೆಮ್ಮಾಗ್ಯದ. ಸ್ವಲ್ಪ ಅಲ್ರಿ ಭಾಳ ಆಗ್ಯದ ಕೆಮ್ಮು, ಸ್ವಲ್ಪ ದವಾಖಾನೆಗಾರ ತೋರಿಸ್ರಿ. ಮೊನ್ನೆ ಸಿದ್ದೇಶ್ವರ ಗುಡಿ ಹತ್ರನು ನಿಂತು ಏನೋ ಕೊಡಾಕತ್ತಿದ್ರಿ ರೇಟು. ಏನೂ ಇಲ್ರಿ, ಅಲ್ಲೊಬ್ಬವ ಕಟ್ಟು ಬಜ್ಜಿ ಮಾಡ್ತಾನ್ರಿ, ಇಷ್ಟು ಮಸ್ತ್ ಇರ್ತಾವಲ್ಲ. ನಾವು ಹೋದಾಗ ಒಂದು ಪ್ಲೇಟ್ ತಿಂದ ಬರ್ತೀವಿ ನೋಡ್ರಿ ಅಲ್ಲಿ. ಮತ್ತು ನಿನ್ನೆ ನೀವು ಕೂಡಿ ಪೂರಿ ತಿಂದ್ವಿ ಹೋಟೆಲ್ನಾಗ. ಅಲ್ಲ ಹಿಂಗಾದ್ರೆ ಮತ್ತು ಕೆಮ್ಮು ಹತ್ಲಾರ ಏನಾಗ್ತದ, ಡಗ್ ಹತ್ತದ ನೋಡ್ರಿ. ವಯಸ್ಸಾಯ್ತು, ಸ್ವಲ್ಪ ಹುಷಾರಾಗಿರ್ರಿ. ಎಲ್ಲರೂ ಉಪದೇಶ ಕೊಡೋರು ಆದರು, ದೊಡ್ಡ ಭಾರಿ. ಇನ್ನೇ ನಾನು ಹೇಳ್ತೀನೋ ಅದೇ ಅಂದ್ ಕಳ್ಸ, ಹೊರಗೇನು ತಿನ್ಬಾಡ್ರಿ ನೀವು, ಮನ್ಯಾಗ ಮಾಡ್ತೀನಿ ನಾಷ್ಟ ಅಂತೇಳಿ. ನಾ ಏನು ದಿನ ತಿಂದು ಬರ್ತೀನಿ. ನೀವು ಭಾರಿ ಇದ್ದೀರಾ, ನೀವೇನು ತಿನ್ನಂಗಿಲ್ಲ ಅನ್ನೋರು ಗೊತ್ತೇ ಮಾತಾಡ್ತೀರಿ ಬಿಡಪ್ಪ. ಅದೇನು ಅಂತಾರಲ್ಲ, ಹೇಳೋದು ಶಾಸ್ತ್ರ, ತಿನ್ನೋದು ಬದ್ನಿಕಾಯಿ ಅನ್ನೋರು ಗೊತ್ತೇ. ನೀವು ರಗಡು ತಿಂತೀರಿ. ಮೊನ್ನೆ ನಮ್ಮ ಜೊತೆ ಪುರಿ ತಿಂದಿರಿ, ನಿನ್ನೆ ನಿಮ್ಮ ಮನ್ಯಾಗ ಬಜ್ಜಿ ಮಾಡಿಸ್ಕೊಂಡು ತಿಂದಿರಿ, ಮತ್ತು ಮೊನ್ನೆನೇ ಸಾಯಂಕಾಲ ವಡಾಪಾವ್ ತಿನ್ಲಿಕ್ಕತ್ತಿದ್ರಿ. ನಾನು ನಿಂತು ನೋಡಿದೆ ಅಲ್ಲಿ, ಬಂದೆ, ಆದರೆ ನಿಮ್ಮನ್ನು ಮಾತಾಡ್ಸ್ಲಿಲ್ಲ. ಅದೇನಂತಾರಲ್ಲ, ಇದ್ಲಿ ಮಶಿಗೆ ಬುದ್ಧಿ ಹೇಳ್ತಂತ, ನಿಮ್ಮಂತ ನೋಡೇ ಮಾಡಿರ್ಬೇಕು ನೋಡ್ರಿ ಶಾಸ್ತ್ರ. ತಾವು ಎಲ್ಲ ರಗಡು ಹೊರಗೆ ತಿಂತಿರ್ತಾರೆ, ಮತ್ತು ಇಲ್ಲಿ ನಮಗೆ ಉಪದೇಶ ಕೊಡೋಕೆ ಬರ್ತಾರೆ. ತಾವು ಏನೂ ತಿಂತಿರ್ಲಿಲ್ಲ ಅಂದ್ರೆ ಆಮೇಲೆ ಹೇಳ್ಬೇಕು ನಮಗೆ. ದೊಡ್ಡ ಬಾರಿ. ಇಲ್ಲ ನಾವು ತಿಂತೀವಿ ಬಿಡ್ರಿ, ತಿನ್ನಂಗಿಲ್ಲ ಅನ್ನಂಗಿಲ್ಲ. ಆದ್ರೆ ನಿಮ್ದು ವಯಸ್ಸಾಗ್ಯದಲ್ಲ, ನಿಮ್ಮ ಆರೋಗ್ಯ ನೀವು ನೋಡ್ಕೋರಿ ಅಂತ ಹೇಳ್ತೀನಿ. ಆದ್ರೆ ಏನಾದ್ರು ಹೇಳ್ರಿ, ನೀವು ಬಜ್ಜಿ ತಿನ್ನೋ ಮಜಾನೇ ಬೇರೆ ನೋಡ್ರಿ. ಅದ್ರಾಗ ಮೆಣಸಿನ್ಕಾಯಿ ಸಮೇತ ಬಜ್ಜಿ ತಿಂದ್ವಿ ಅಂದ್ರೆ ಅಬ್ಬಬ್ಬಬ್ಬ. ಮೆಣಸಿನ್ಕಾಯಿ ಸಮೇತ ನಮಗೆ ಆಗಂಗಿಲ್ರಿಪ್ಪ. ಹಂಗೇನ್ರ ಮಾಡಿದ್ವಿ ಅಂದ್ರೆ ಮುಂಜಾನೆದ್ದು ಬೇಡದ ಸುದ್ದಿ ಬಗ ಬಗ ಅಂತದ. ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತದ್ರಿ, ಅವನು ಖಾರ ತಿಂದ್ರೆ ಮುಂಜಾನೆ ಹಂದಿ ಮುಕ್ಕಳು ಉರಿಬೇಕಂತ. ಹಂಗಾಗ್ತದ್ರಿ. ಮತ್ತು ನೀವೇನ್ರಿಪ್ಪ ಹೆಂಗೆ ಮಾತಾಡ್ತಿರಲ್ಲ? ಇಲ್ರಿ, ಹಳ್ಳಿಯಾಗ ಆಡು ಭಾಷೆದಾಗ ಹಿಂಗೆ ಮಾತಾಡ್ತಾರ. ಅಂದಂಗಿಲ್ಲಿ ನಮ್ಮ ಓಣ್ಯಾಗಂತ್ರ ಗೌಳಿ ಬಜ್ಜಿ ಫೇಮಸ್ ನೋಡ್ರಿ. ಎಷ್ಟು ಭಾರಿ ಮಾಡ್ತಾನಲ್ರಿ ಗೌಳಿ ಬಜ್ಜಿ. ಎಲ್ಲ ಕಡೆ ಸುತ್ತಮುತ್ತ ಅವ್ನ ಬಜ್ಜಿ ಅಷ್ಟಂದ್ರೆ ಅಷ್ಟು ಫೇಮಸ್ ನೋಡ್ರಿ. ಎಷ್ಟು ಪಾಳೆ ನಿಂತಿರ್ತ ನೋಡಿದಿಲ್ರಿ. 10 ಪ್ಲೇಟು 5 ಪ್ಲೇಟು ಆರ್ಡ್ರ್ ಕೊಡ್ತಿರ್ತಾರೆ ಹಂಗೆ. ಅವ ಮಾಡಿನೇ ಇದಾಗಿರ್ತದೆ ಅವನಿಗೆ. 6ಕ್ಕೆ ಹಚ್ಚಿರ್ತಾನ, 8:30 ಅನ್ನಷ್ಟಿಗೆ ಒಂದು ಬಜ್ಜಿ ಇರಂಗಿಲ್ರಿ. ಎಲ್ಲರೂ ಮನ್ಯಾಗ ತರಿಸ್ಕೊಂಡು ತಿಂತಾರೆ, ಹಂಗೆ ಅಲ್ಲಿನೂ ಹೋಗಿ ಹಂಗೆ ತಿಂತಾರೆ. ಹೆಣ್ಮಕ್ಳಿಗೆ ಎಲ್ಲ ಗೋಳಿ ಬಜ್ಜಿ ಅಂದ್ರೆ ಭಾಳ ಇಷ್ಟ ರೀ. ನಮ್ಮ ಮನ್ಯಾಗ ಒಂದು 4 ದಿನಕ್ಕೊಮ್ಮೆ ಫಿಕ್ಸ್ ತರ್ಸತ್ತಾರ ನೋಡ್ರಿ. ಹೌದೌದು, ಭಾರಿ ಮಸ್ತ್ ಮಾಡ್ತಾನ ಅವ ಬಜ್ಜಿ. ಮತ್ತು ಚಲೋ ಮಾಡಿದಲ್ಲೇ ಹಂಗೆ ಪಾಳೆ ಹಚ್ಬೇಕಾಗ್ತದ್ರಿ, ಹಂಗೆ ಅದ್ರಾಗ ಅಲ್ಲಿ ಇದ್ರ ಹತ್ರ ರೀ, ಸಿದ್ದೇಶ್ವರ ಗುಡಿ ಹತ್ರನೂ ಒಬ್ಬ ಬಜ್ಜಿ ಮಾಡ್ತಾನೆ ರೀ, ಭಾರಿ ಮಸ್ತ್ ಇರ್ತದ್ರಿ. ಎಲ್ಲ ಕಡೆ ಬಜ್ಜಿ ನೋಡ್ರಿ. ನಮಗೆ ಬಜ್ಜಿ ಇರ್ಲಂದ್ರೆ ನಡೆಯಂಗಿಲ್ಲ ನೋಡ್ರಿ. ದಿನಕ್ಕೆ ಕಡೆಗೆ ಒಂದು ದಿನ ಬಿಟ್ಟು ಅಂದ್ರೆ 2 ದಿನಕ್ಕೊಮ್ಮೆರ ಒಂದು ಪ್ಲೇಟ್ ಬಜ್ಜಿ ಹೊಡ್ತಾನೆ ಹೊಡಿತೀವಿ ರೀ ನಾವು. ಅಲ್ಲಿ BLD ರೋಡಿಗೆ ಒಂದು ಬಜ್ಜಿ ಅಂಗಡಿ ಅದ ರೀ, ಗಾಂಧಿ ಚೌಕ್ನಾಗ ಒಂದು ಅದ, ಈ ಕಡೆ ಸಿದ್ದೇಶ್ವರ ಗುಡಿ ಹತ್ರ ಒಂದು ಅದ. ಬಜ್ಜಿ ಅಂಗಡಿಗಳು ಕೆಲವೊಂದು ಅಂಗಡಿ ಅವರಿ ಬಿಜಾಪುರ್ನಾಗ, ಭಾರಿ ಫೇಮಸ್ ಬಿಡ್ರಿ ಅವು. ಆಮೇಲೆ ಇನ್ನೊಂದು ಅಂಗಡಿಯಾಗ ಉದ್ದಿನ ವಡ ಸಾಬುದಾಣಿ ವಡ ಮಾಡ್ತಾನೆ ನೋಡ್ರಿ. ತಿಳಿ ಚಟ್ನಿ ಹಾಕಿ ಕೊಡ್ತಾನ, ಒಂದು ಸ್ವಲ್ಪ ಸಿಹಿ ಖಾರ ಇರ್ತದ್ರಿ ಚಟ್ನಿ. ಇಷ್ಟು ಮಸ್ತ್ ಇರ್ತಾವಲ್ರಿ ಅವು. ಪಾಳ್ಯಕ್ಕೆ ಹಚ್ಚಿರ್ತಾರಲ್ಲ, ಒಂದೊಂದ್ಸಲ ಜಗಳ ಮಾಡ್ತಾರೆ ನೋಡ್ರಿ, ನಾನು ನಿಂತಿನ ಪಾಳ್ಯಕ್ಕೆ ನೀನು ನಿಂತಿನ ಪಾಳ್ಯಕ್ಕೆ ಅಂತ. ಅಷ್ಟು ನಮಗೆ ಎಷ್ಟೋ ಸಲ ಸಿಕ್ಕಿಲ್ರಿ ಅವು. ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಹೋದಾಗ ನಿಂತು ಸಾಕಾಗಿ ವಾಪಸ್ ಬಂದಿ ನೋಡ್ರಿ, ಪಾಳೆ ವಡ ಸಿಗ್ಲಾರ್ಕ. ಅಷ್ಟು ಪಾಳೆ ಇರ್ತದ್ರಿ ಅಲ್ಲಿ. ಹೌದ್ರಿಪ್ಪ, ಅದ್ರಾಗ ಒಂದು ಸ್ವಲ್ಪ ಮಳೆ ಬರ್ತಿರ್ಬೇಕು, ಅವಾಗ ಒಂದು ಪ್ಲೇಟ್ ಬಜ್ಜಿ ಹೊಡೆದ್ರಬ್ಬೋ, ಅದ್ರ ಮಜಾನೇ ಬೇರೆ ನೋಡು. ಹೌದ್ರಿಪ್ಪ, ಮೆಣಸಿನ್ಕಾಯಿ ಬಜ್ಜಿ ತಿಂದು ಮೂಗು ಒರೆಸ್ಕೊತ ಮ್ಯಾಲ ಒಂದು ಕಪ್ ಚಹಾ ಕುಡಿದ್ರೆ ಮುಗಿತು ನೋಡ್ರಿ. ಮಜಾ ಹೇಳಂಗಿಲ್ಲ ಹೇಳ್ರಿ. ಮೊನ್ನೆ ಹಿಂಗೆ ಆಯ್ತಪ್ಪ, ಎಲ್ಲರೂ ಸೇರಿ ಏನ್ರ ತಿಂದ್ರೈತೆ ಅಂತೇಳಿ ಒಂದು ದೊಡ್ಡ ಹೋಟೆಲ್ಗೆ ಹೋಗಿದ್ವಿ. ನಮ್ಮ ದೋಸ್ತ್ ಏನೋ ಹರಬರ ಕಬಾಬ್ ಅಂತ ಹೇಳ್ಬಿಟ್ಟ. ನಾನು ಮಾರಾಯ ಅಂಥವೇನು ಹೇಳ್ಬಿಡೋ ಮಾರಾಯ, ನಾ ತಿನ್ನಂಗಿಲ್ಲ ಅಂದೆ. ಮಾರಾಯ
ಇದು ವೆಜ್ ಹೋಟೆಲ್ ಅದ. ಇಲ್ಲಿ ನಾನ್ ವೆಜ್ ಗಿನ್ ವೆಜ್ ಇರಂಗಿಲ್ಲ. ವೆಜ್ ಹರಬರ ಕಬಾಬನೇ ಮಾಡ್ತಾರ. ಅದು ತಿಂದು ನೋಡು ಅದ್ರ ಹೆಂಗಿರ್ತದ ಅಂತೇಳಿ. ಆಮೇಲೆ ಹೇಳಕ್ಕಂತ ನೀನು ಅಂದ ತಿಂದೆ ರೀ. ಅವು ಭಾರಿ ಇರ್ತಾವ ನೋಡ್ರಿ. ಹರಬರ ಕಬಾಬ್ ಅಂದ್ರೆ ಒಳಗೆ ಒಂದೊಂದು ಗೋಡಂಬಿ ಹಾಕಿರ್ತಾರೆ ಬರ್ತಾವಲ್ಲ ಬಾಯಿಗೆ. ಒಟ್ಟೆ ತಿಂದಿದ್ದಿಲ್ರಿ. ಈಗ ಅದು ಅವ ಆರ್ಡ್ರ್ ಹೇಳೋದು ತಿಂದಾಗಿಂದ ಹೋದಾಗೊಮ್ಮೆ ಅದು ತಿಂದ ಬರ್ತೀನಿ ನೋಡ್ರಿ ನಾನು. ಎಲ್ಲ ಟೇಸ್ಟ್ ನೋಡಿರಿ, ಎಲ್ಲ ಜಡ್ದ ಬಿಟ್ಟಿರಿ ನೀವು. ದಿನ ಅಷ್ಟು ಕಮ್ಮರು ತಿನ್ಬಾರ್ದ್ರಿ. ವಾರಕ್ಕೊಮ್ಮೆ ತಿಂದ್ರೆ ಅಷ್ಟೇ ಚಲೋ ನೋಡು. ಭಾಳ ಆಗ್ಯದ್ರಿ ಯಾಕೆ ತಿನ್ನೋದು ನಿಮ್ಮದು. ಏನದರಿ ಜೀವನದಾಗ ಎಲ್ಲನೂ ತಿಂದು ಹೋಗ್ಬಿಡ್ಬೇಕ್ರಿ. ಅಲ್ಲಿ ರುಚಿನೂ ಬೇಕಲ್ರಿ ಮತ್ತೆ. ಹೌದೌದ್ರಿ, ನೀವು ಅಂದಿದ್ದು ಕರೆ ಅದ. ಅಲ್ಲಿ ಮೀನಾಕ್ಷಿ ಚೌಕ್ನಾಗ ಕಟ್ಟಬಜ್ಜಿ ಮಾಡ್ತಾರೆ ನೋಡ್ರಿ, ಭಾರಿ ಮಾಡ್ತಾರ. ಇನ್ನೊಂದ್ಸಲ ಹೋದ್ರಿ ಅಂತ ತಿಂದು ಬರ್ರಿ ಅಲ್ಲಿ. ಹೌದ್ರಿ, ನಡ್ರಿ ಈಗ ನೋಡೇ ಬರೋಣ ಅಂತ. ಇಷ್ಟು ಮುಂಜಾನೆ ಏನಿರ್ತಾವ್ರಿ, ವಾಕಿಂಗ್ ಬಂದಿರಿ ನೀವು. ಬ್ಯಾಡ್ರಿ, ಇಲ್ಲೇ ಒಂದು ಹೋಟೆಲ್ನಾಗ ಹೋಗಿ ಸ್ಪೆಷಲ್ ಮಾಡ್ತಾರ, ಅದನ್ನು ತಿಂದು ಬರಮಂತ ನಡ್ರಿ. ಹೌದ್ರಿ, ಏನು ಸ್ಪೆಷಲ್ ಇರ್ತದ್ರಿ ಅಲ್ಲಿ? ಮೈಸೂರು ಬಜ್ಜಿ ಮಸ್ತ್ ಮಾಡ್ತಾನೆ ರೀ. ಚಟ್ನಿ ಎಷ್ಟು ಸೂಪರ್ ಇರ್ತದಲ್ಲ ಅಲ್ಲಿ. ಸುಮ್ಮ ಲೈಟಾಗಿ ಮೈಸೂರು ಬಜ್ಜಿ ತಿಂದು ಹೋಗ್ಬಿಡಮಂತ. ಹೌದೌದ್ರಿ, ಲೈಟಾಗಿ ತಿನ್ಬೇಕು. ಯಪ್ಪ ನಾನು ನಿಂತು ಮೊದಲೇ ಕಾಯಿಪಲ್ಲೆ ಹೇಳ್ರಿ, ಏನು ಹೊರಗೆ ತಿಂದು ಬರಬಾಡ್ರಿ. ನಿಮಗೆ ಕೆಮ್ಮಾಗ್ಯದ ಅಂತ ಮೊದಲೇ ಕಂಡೀಷನ್ ಹಾಕಿ ಕಳ್ಸ್ಯಾಳ. ನಾನು ಸ್ವಲ್ಪ ತಿಂತೀನಿರಪ್ಪ. 2 ಬಜ್ಜಿ ತಿಂದು ಹೋಗ್ಬಿಡಮಂತ. ಆಯ್ತು ನಡ್ರಿ, ಒಂದು ಪ್ಲೇಟಿಗೆ 4 ಕೊಡ್ತಾರೆ, ಒಂದು ಪ್ಲೇಟ್ನಾಗ 2 ತಿಂದು ಹೋಗ್ಬಿಡಮಂತ. 2. ನಿಮ್ಮ ಕಡೆ ಯಾವ ಬಜ್ಜಿ ಸ್ಪೆಷಲ್ ಇರ್ತಾವ್ರಿ? ಬಜ್ಜಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರ್ಯಾರು ಬಜ್ಜಿ ಪ್ರಿಯರಿದ್ದೀರಿ? ಯಾವ ಬಜ್ಜಿ ಇಷ್ಟ ನಿಮಗೆ? ಆಲೂಗಡ್ಡೆ ಬಜ್ಜಿ, ಮಿರ್ಚಿ ಬಜ್ಜಿ, ಗೋಲ್ ಬಜ್ಜಿ, ಮೈಸೂರು ಬಜ್ಜಿ, ಯಾವ್ದು ಯಾರಿಗಿಷ್ಟ ಹೇಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಂಗೆ ಬಾಜುಕಿನ ಗಂಟೆ ಠಣ್ ಅಂತ ಹೊಡಿರಿ. ನಾ ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವೇ ಫಸ್ಟ್ ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.